ವೀರೇಂದ್ರ, ಇಲ್ಲಿ ಗಮನಿಸಬೇಕಾಗಿರುವಂಥ ಒಂದು ಸೂಕ್ಷ್ಮ ವಿಚಾರ ಏನಂತಂದ್ರೆ, ಈ ಸಾತ್ವಿಕ ಸಿಟ್ಟು ಅಥವಾ ಸಾತ್ವಿಕ ಶಕ್ತಿ ಇರುವಂತಹ ವ್ಯಕ್ತಿ ಸಿಡಿದೆದ್ರೆ ಅದ್ಭುತಗಳನ್ನೇ ಸೃಷ್ಟಿ ಮಾಡಬಹುದು, ಅದ್ಭುತ ಫಲಿತಾಂಶವನ್ನ ಪಡಿಬಹುದು ಅನ್ನೋದಕ್ಕೆ ಅಣ್ಣಾ ಹಜಾರೆ ಅವರು ಬಹಳ ಸ್ಪಷ್ಟವಾದಂತಹ ಉದಾಹರಣೆ. ಹೌದು ಹೌದು ಪಾಟೀಲ್. ಅಗೇನ್ಸ್ಟ್ ಕರಪ್ಷನ್ ಚಳವಳಿ ಮೂಲಕ ಅವರು ಇಡೀ ದೇಶದಾದ್ಯಂತ ಒಂದು ಕ್ರಾಂತಿಗೆ ಕಾರಣ ಆದ್ರು. ಹೌದು. ಇಲ್ಲಿ ಅವರು ಒಂದು ಹೇಳಿದ ಕಿವಿ ಮಾತನ್ನ ನಾನು ನೆನಪು ಮಾಡ್ಕೊತೀನಿ. ಆ ಸಂಘಟನಾ ಶಕ್ತಿ ಅಂದ್ರೆ ಏನು, ಅಗೇನ್ಸ್ಟ್ ಕರಪ್ಷನ್, ಭ್ರಷ್ಟಾಚಾರದ ಅಗೇನ್ಸ್ಟ್ ಕರಪ್ಷನ್, ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೆ ಅವ್ರೇನು ಒಂದು ಸಂಘಟನೆಯನ್ನ ರೆಡಿ ಮಾಡ್ಕೊಂಡ್ರು. ಆ ಸಂಘಟನಾ ಶಕ್ತಿಗೆ ಒಂದು ಕಿವಿ ಮಾತನ್ನ ಏನ್ ಹೇಳಿದ್ರು ಅಂತಂದ್ರೆ, ಈಗ ಎಲ್ಲ ಚಳವಳಿ ಆದ್ಮೇಲೆ ಎಲ್ಲ ಮುಗಿದ ಮೇಲೆ ಇದನ್ನ ವಿಸರ್ಜನೆ ಮಾಡಬೇಕು, ಯಾವುದೇ ಕಾರಣಕ್ಕೂ ಈ ಸಂಘಟನೆ ರಾಜಕಾರಣದ ಪಾರ್ಟಿಯಾಗಿ ಅಥವಾ ರಾಜಕೀಯಕ್ಕೆ ಹೋಗಬಾರದು ಅನ್ನುವಂಥ ಕಿವಿ ಮಾತನ್ನ ಹೇಳಿದ್ರು. ಬಹುಶಃ ನಿಮ್ಗೆ ಗೊತ್ತಿರುತ್ತೆ ಇದು. ಈಗ ನನ್ನ ಪ್ರಶ್ನೆ ಏನಂತಂದ್ರೆ, ಇದೇ ವಿಚಾರವನ್ನ ಸಿಜೆಪಿ ಅವರಿಗೆ ನೀವು ರಾಜಕೀಯ ಪಾರ್ಟಿಯಾಗಿ ಬದಲಾಗಬಾರ್ದು ಅಂತ ಅಣ್ಣಾ ಹಜಾರೆ ಅವರು ಹೇಳಬಹುದಾ? ಹೇಳಿದ್ರೆ ಈ ಜಿರಳೆಗಳು ಕೇಳಬಹುದಾ? ಪಾಟೀಲ್ರೆ, ಈಗ ನೀವು ಹೇಳ್ತಿದ್ದೀರಲ್ಲ, ಇದು ಎಥಿಕಲ್ ಮ್ಯಾಟರ್, ಅಂದರೆ ಒಂದು ನೈತಿಕ ನೆಲೆಗಟ್ಟಿನ ವಿಚಾರ ನೀವು ಹೇಳ್ತಾ ಇರೋದು. ಇದು ಮಹಾತ್ಮ ಗಾಂಧಿಯವರು ಕೂಡ ಈಗ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಸ್ಥಾಪಿಸಿದಂಥ ಕಾಂಗ್ರೆಸ್ಸು ಅದಾದ ನಂತರ ಅಧಿಕಾರದ ಹಿಂದೆ ಹೋಗಲಿಕ್ಕೆ, ಆಡಳಿತದ ಹಿಂದೆ ಹೋಗಲಿಕ್ಕೆ ಕಾಂಗ್ರೆಸ್ ಇರಬಾರ್ದು, ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡಿ ಅಂತ ಹೇಳಿದರು. ಹೌದು, ಅದೇ ರೀತಿ ಅಣ್ಣಾ ಹಜಾರೆ ಅವರು ಕೂಡ ಈ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅದು ಆಮ್ ಆದ್ಮಿ ಪಾರ್ಟಿ ಆಗೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಸೊ ಅದನ್ನು ಆ ಸಂದೇಶವನ್ನು ಸ್ಪಷ್ಟವಾಗಿ ಕೊಟ್ಟಿದ್ರು ಅವರು. ಪಾಟೀಲ್ರೆ, ಇವರೆಲ್ಲ ಒಂದು ರೀತಿ ಗಾಂಧಿ ತತ್ವವನ್ನ ಸಂಪೂರ್ಣವಾಗಿ ಅಳವಡಿಸಿಕೊಂಡು ಅವರು ಸತ್ಯಾಗ್ರಹದ ಮೂಲಕ ಇತಿಹಾಸವನ್ನ ಸೃಷ್ಟಿ ಮಾಡಿದ್ರು, ಇವರು ಸತ್ಯಾಗ್ರಹದ ಮೂಲಕ ಇತಿಹಾಸವನ್ನ ಸೃಷ್ಟಿ ಮಾಡಿದ್ರು. ಸೊ ಅಂತ ಅಣ್ಣಾ ಹಜಾರೆ ಅವರು ಈ ಸಂದೇಶ ಕೊಟ್ಟಿರೋದನ್ನ ನೀವು ಹೇಳಿ ಸರಿ ಇದೆ, CJP ಅವರಿಗೆ ತಲುಪಿಸುವಂಥದ್ದು, ಆ ಮೂಲಕ ಅವರು ಅದನ್ನು ರಾಜಕೀಯ ಬಂಡವಾಳ ಮಾಡ್ಕೊಳ್ಳದೆ ಇರೋಂಥದ್ದು ಇದೆಯಲ್ಲ, ಭಾಳ ಒಳ್ಳೆಯ ಸಂದೇಶವೇ. ನಾವು ನಮ್ಮ ಗೋವಿಂದಣ್ಣವ್ರಿಗೆ ಹೇಳಿದ್ರೆ ಹೋಗಿ ಹೇಳ್ತಾರೆ, ಆದರೆ ಅದು ನಮ್ಮ ಕೆಲಸ ಅಲ್ಲ. ನಮ್ಮ ಕೆಲಸ ಅದಲ್ಲ ಪಾಟೀಲ್ರೆ. ನಮ್ಮ ಕೆಲಸ ಏನು, ನಾವು ಇವ್ರು ಏನು ಮಾಡ್ತಿದ್ದಾರೆ, ಏನಾಗ್ತಿದೆ, ಅದರ ಒಳಸುಳಿ ಏನು, ಒಳನೋಟ ಏನು, ಅದನ್ನು ಕೊಡುವಂಥ ಪ್ರಯತ್ನವನ್ನು ಈಗ ಮಾಡೋಣ. ಈಗ ಇಷ್ಟೆಲ್ಲ ಆಗಬೇಕಿದ್ರೆ ಎಲ್ಲ ಅಂದ್ಕೊಂಡಿರ್ಬೋದು, ಮೊನ್ನೆಯಲ್ಲಿ ಬಾಟ್ಲಿ ತೋರಿದ್ರಪ್ಪ, ಗಲಾಟೆ ಮಾಡಿದ್ರು, ಭಾಳ ಹಾರಾಡಿದ್ರು, ಬ್ಯಾರಿಕೇಡನ್ನು ಮೀರಿ ಬಂದು ಪೊಲೀಸರ ಮೇಲೆ, RAF ಸಿಬ್ಬಂದಿ ಮೇಲೆ ದಾಳಿ ಮಾಡಿದ್ರು, ಅದಕ್ಕೆ ಹಿಂಗಾಯ್ತು ಅಂತಲೇ. ಅದಲ್ಲ, ನೀವು ಹೇಳಿದ್ರಲ್ಲ ಸಾತ್ವಿಕ ಸಿಟ್ಟು, ಆ ಸಾತ್ವಿಕ ಶಕ್ತಿ, ಮಾರಲ್ ಸ್ಟ್ರೆಂತ್, ಅದಕ್ಕೆ ಈಕ್ವಲ್ ಆಗಿರುವಂಥದ್ದು ಇಡೀ ವರ್ಲ್ಡಲ್ಲಿ, ಈ 3 ಲೋಕಗಳಲ್ಲೇ ಯಾವುದೂ ಇಲ್ಲ. ಅದಕ್ಕೆ ಮತ್ತೊಂದು ಸಾಕ್ಷಿ ಇದು ಪಾಟೀಲ್ರೆ. ಈಗ ಅಣ್ಣಾ ಹಜಾರೆ ಅವರು ಒಂದು ಮೌನ ವ್ರತ ಕೈಗೊಂಡ್ರು. ಅವರು ನಿನ್ನೆ ಮಹಾರಾಷ್ಟ್ರದ ಅಹಿಲ್ಯಾನಗರಲ್ಲಿ ಅವರು ಈ ಹೋರಾಟವನ್ನು ಬೆಂಬಲಿಸಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ನಡೀತಾ ಇರುವಂಥ ಹೋರಾಟವನ್ನು ಬೆಂಬಲಿಸಿ ಒಂದು ಮೌನ ವ್ರತ ಕೈಗೊಂಡ್ರು. ಅದಾದಮೇಲೆ ಆ ಮೌನ ವ್ರತ ಮುಗಿದ ನಂತರ ಅವ್ರು ಕೊಟ್ಟ ಸಂದೇಶ ಏನು ಅಂದರೆ ಪಾಟೀಲ್ರೆ, ಕೇಂದ್ರ ಸರ್ಕಾರ ಮಾತುಕತೆ ಮೂಲಕ, ಅವ್ರ ಜೊತೆ ಮಾತುಕತೆ ಮಾಡೋ ಮೂಲಕ ಇದನ್ನು ಬಗೆಹರಿಸಬೇಕು ಅಂತ ಹೇಳಿದ್ರು. ನೋಡಿ, ಆ ಸಂದೇಶ ಸಂಜೆ ಕೊಟ್ಟರು, ರಾತ್ರಿ ಇಡೀ ರಾತ್ರಿ ನಿಮಗೆ ಬೆಳವಣಿಗೆಗಳ ಮೇಲೆ ಬೆಳವಣಿಗೆಗಳು, ಒಂದರಿಂದ ಒಂದು. ಎತ್ತಂಗಡಿ ಆಗಿದ್ದಾಯ್ತು, ಯಾರು ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ ಕೇಂದ್ರ ಸರ್ಕಾರದ್ದು, ಅದರ ಬೆನ್ನಿಗೆ ನರೇಂದ್ರ ಮೋದಿ ಅವರ ಸಂದೇಶ ಬಂತು, ಅದರ ಬೆನ್ನಿಗೆ ವಾಂಗ್ಚುಕ್ ಉಪವಾಸ ಕೈ ಬಿಟ್ಟಿದ್ದಾಯ್ತು. ಬೆಳಗ್ಗೆ ಹೊತ್ತಿಗೆ ನಿಮಗೆ ಮಾತುಕತೆ, ಅದರ ಬೆನ್ನಿಗೆ ಕ್ಯಾಬಿನೆಟ್ಟು, ಸರಣಿ ಆಗಾಯ್ತು. ಅಂದರೆ ಒಂದು ಸಾತ್ವಿಕ ಶಕ್ತಿ ಹೇಗಿರುತ್ತೆ, ಸಾತ್ವಿಕ ಸಿಟ್ಟಿನ ಶಕ್ತಿ ಅನ್ನೋದಕ್ಕೆ ಇದು ದಿ ಬೆಸ್ಟ್ ಎಕ್ಸಾಂಪಲ್ ಪಾಟೀಲ್ರೆ. ಅಣ್ಣಾ ಹಜಾರೆ ಅವರ ಆ ಸಂದೇಶ ಇದೆಯಲ್ಲ, ಯಾಕಂದ್ರೆ ಅಣ್ಣಾ ಹಜಾರೆ ಅವರ ಆ ಕೊಚ್ಚೋಗಿದ್ದು ಯಾರು ಗೊತ್ತಾ? UPA, ಕಾಂಗ್ರೆಸ್ ನೇತೃತ್ವದ UPA ಕೊಚ್ಕೊಂಡು ಹೋಯ್ತು. ಅವತ್ತು ಪ್ರವರ್ಧಮಾನಕ್ಕೆ ಬಂದಿದ್ದು ಯಾರು ಅಂದರೆ ಆಮ್ ಆದ್ಮಿ ಪಕ್ಷ. ಅವತ್ತು UPA ಮಾಡಿದ ತಪ್ಪನ್ನ ಇವತ್ತು BJP ನೇತೃತ್ವದ NDA ಮಾಡಿಲ್ಲ ಅನ್ನೋದಕ್ಕೆ ಇಡೀ ರಾತ್ರಿ ಹಾಗೂ ಇವತ್ತು ಬೆಳಗಿನಿಂದ ಆದಂಥ ಬೆಳವಣಿಗೆಗಳು ಕಣ್ಣೆದುರಿನ ಸಾಕ್ಷಿ ಅನ್ನೋದು ದಿಲ್ಲಿಯ ಸಂಸತ್ ಭವನದ ಮೂಲಗಳು ಹೇಳ್ತಾವೆ ಪಾಟೀಲ್ರೆ. ಸೊ ವಾಟ್ ಪಾಯಿಂಟ್ ಯು ಆರ್ ಮೇಕಿಂಗ್ ಈಸ್, ಈಗ ಈ ಎಲ್ಲ ಬೆಳವಣಿಗೆಗಳಿಗೆ, ಈ ರೀತಿಯ ಕನ್ಕ್ಲೂಷನ್ಗೆ ಬರೋದಕ್ಕೆ ಯಾವುದೇ ಕಾರಣಕ್ಕೂ ಜಿರಳೆಗಳು ಕಾರಣ ಅಲ್ಲ, ಬದಲಾಗಿ ಅಣ್ಣಾ ಹಜಾರೆ ಅಂತ ಹೇಳ್ತಾ ಇದ್ದೀರಾ? 100ಕ್ಕೆ 100, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕಂದ್ರೆ ಜಿರಳೆಗಳ ಒತ್ತಡಕ್ಕೆ ಮಣೆದೇ ಆಗಿದ್ದಿದ್ರೆ ಇವತ್ತು ಬೇಕಿತ್ತಾ? ಎಷ್ಟು ದಿನ ಆಯ್ತು ಅವ್ರು ಕೂತ್ಕೊಂಡು? ಯಾವಾಗ ಅಣ್ಣಾ ಹಜಾರೆ ಮೌನವ್ರತ ಕೂತು ಅವರು ಮೌನವ್ರತವನ್ನು ಮುರಿದು ಮಾತನಾಡಿದ್ರಲ್ಲ, ಅದ್ರ ಬೆನ್ನಿಗೆ ನೀವು ಗಂಟೆಗಳ ಗ್ಯಾಪನ್ನು ನೋಡಿದ್ರು ಕೂಡ ಕೆಲವೇ ಗಂಟೆಗಳಲ್ಲಿ ಆ ಸಂದೇಶ ರವಾನೆ ಆಗ್ತಿದ್ದ ಹಾಗೆ ಇಲ್ಲಿಂದ ರಿಯಾಕ್ಷನ್ಗಳು ಸ್ಟಾರ್ಟ್ ಆಯಿತು ಅಂತ. ಅಂದರೆ ಇದು ಮಹಾರಾಷ್ಟ್ರದ ಅಹಿಲ್ಯಾನಗರದಲ್ಲಿ ನೋಡಿ, ರಾಲೇಗಣ ಸಿದ್ಧಿ ಅನ್ನುವಂಥ ಒಂದು ಸಣ್ಣ ಹಳ್ಳಿಯಲ್ಲಿ ಯಾರು ಅಣ್ಣಾ ಹಜಾರೆ ಅವರು ಇರೋದು. ಅಲ್ಲಿ ಕುಳಿತು ಇಡೀ ದೇಶಕ್ಕೆ ಸಂದೇಶ ಕೊಡುವಂಥ ಶಕ್ತಿಯನ್ನು ಅವರು ಈಗಲ್ಲ, ಆಗಲೇ ತೋರಿಸಿದ್ರು. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಆ ಹೋರಾಟದಲ್ಲೇ ಅವ್ರು ತೋರಿಸಿದ್ರು. ಅವ್ರು ಉಪವಾಸ ಸತ್ಯಾಗ್ರಹ ನೀವು ನೋಡಿದ್ರಿ, ಹೌದಾ? ಅಂಥ ಒಂದು ಸಂದೇಶ ಇದ್ರ ಹಿಂದೆ ಇತ್ತು ಅನ್ನೋದು ಈಗ ಸಂಸತ್ ಭವನದಲ್ಲೇ ಬರ್ತಾ ಇರುವಂಥ ಮಾತು, ಅಲ್ಲೇ ಕೇಳಿ ಬರ್ತಾ ಇರುವಂಥ ಮಾತು ಪಾಟೀಲ್ರೆ. ಬಹುಶಃ ಇದು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಬರ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಈಗ ಕಾಕ್ರೋಚ್ಗಳ
ಆ ಪ್ರತಿಭಟನೆ ಕೂಡ. ಯಾಕಂದ್ರೆ ನೋಡಿ, ಸೋನಂ ವಾಂಗ್ಚುಕ್ ಅವರು ಪ್ರತಿಭಟನೆಯನ್ನ ಮಾಡೋ ಜಾಗಕ್ಕೆ ಬಂದರು, ಪ್ರತಿಭಟನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಹಂಗರ್ ಸ್ಟ್ರೈಕ್ಗೆ ಮುಂದಾದ್ರು, ಉಪವಾಸ ಇವತ್ತು ಬಿಟ್ಟರು. ಉಪವಾಸ ಬಿಟ್ಟ ಮೇಲೆ ಈಗ ಈ ಕಾಕ್ರೋಚ್ ಅವರು ಸಿಟ್ಟಾಗಿದ್ದಾರೆ. ಸೋನಂ ವಾಂಗ್ಚುಕ್ ಎಲ್ಲಿವರೆಗೂ ಅಂತಂದ್ರೆ, ಸೋನಂ ವಾಂಗ್ಚುಕ್ ನಮ್ಮ ಪ್ರತಿಭಟನೆಗೆ ಸಾಥ್ ಕೊಡೋದಕ್ಕೆ ಬಂದೇ ಇಲ್ಲ, ನಮ್ಮ ವಿಷಯಕ್ಕಲ್ಲ ಅವ್ರ ಪ್ರತಿಭಟನೆ ಅಂತ ಹೇಳ್ಬಿಟ್ರು ಅವರು. ಹೌದು, ಈ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ. ಅಂದ್ರೆ ಇದು ಯಾಕೆ ಈ ರೀತಿಯ ಬೆಳವಣಿಗೆಗಳು, ಯಾಕೆ ಈ ರೀತಿ ಮಾತು ಕೇಳಿ ಬರ್ತಾ ಇದೆ ಅಂದ್ರೆ, ಅಲ್ಲೂ ಈಗ ಕ್ರೆಡಿಟ್ ಪಾಲಿಟಿಕ್ಸ್ ಜೋರಾಗಿ ಶುರು ಆಗ್ತಾ ಇದೆ ಅಂತ ನಾವು ಅನ್ಕೋಬಹುದು. ಖಂಡಿತ ಪಾಟೀಲ್ರೆ. ನೋಡಿ, ಈಗ ಕ್ರೆಡಿಟ್ ಪಾಲಿಟಿಕ್ಸ್ ಇನ್ನೂ ಆರಂಭ ಅಷ್ಟೇ ನೀವು ನೋಡ್ತಿರೋದು. ಈಗ ಈ ಕ್ಯಾಬಿನೆಟ್ ಡಿಸಿಷನ್ ಆಗಿ ಇವತ್ತು JP ನಡ್ಡಾ ಅವರು ಮತ್ತು ಜಿತೇಂದ್ರ ಸಿಂಗ್ ಅವರು ಹೋಗಿ ಮಾತುಕತೆ ಈಗ ಆಯ್ತಲ್ಲ, ಅವ್ರ ಜೊತೆ ಎಲ್ಲ ಮಾತುಕತೆ ನಡೆಸಿದ್ರಲ್ಲ, ಅದ್ರಲ್ಲಿ 3 ಕಂಡೀಷನ್ ಹಾಕಿದ್ರು. ಅದರಲ್ಲಿ 2 ಒಪ್ಕೊಂಡ್ರು. ಏನು, FIR ಎಲ್ಲ ಹಾಕಬಾರ್ದು, 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅನ್ನೋದಕ್ಕೆ 2 ಒಪ್ಕೊಂಡಿದ್ದಾರೆ. ಈಗ 3ನೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆದೊಂದು ಬಾಕಿ ಇದೆ. ಅಂದರೆ ಈ ಮಾತುಕತೆಯ ಚೌಕಾಶಿಗೆ ಬಂದಿದೆ ಅಂದಮೇಲೆ ಈಗ ಕ್ರೆಡಿಟ್ ಪಾಲಿಟಿಕ್ಸ್ನ ನಾವು ಆರಂಭ ನೋಡ್ತಾ ಇದ್ದೀವಿ. ಮುಂದೆ ಹೋಗ್ತಾ ನೋಡಿ. ಆದರೆ ಯಾವತ್ತು ಬಂದು ಅಣ್ಣಾ ಹಜಾರೆ ಬಂದು ನಿಂತ್ಕೊಂಡು, ನೋಡಪ್ಪ ನಾನು ಉಪವಾಸ ಮಾಡಿದೆ, ಇವತ್ತಿನ ಕತೆ ನಾ ಹೇಳ್ತಿಲ್ಲ, ಇಂಡಿಯಾ ಅಗೇನೆಸ್ಟ್ ಕರಪ್ಷನ್ನ ನಂತರವೂ ಕೂಡ ಅವ್ರು ಬಂದು ನನ್ನಿಂದ ಆಯಿತು ಅಂತ ಒಂದೇ ಒಂದಿನ ಹೇಳಿಲ್ಲ, ಒಂದೇ ಒಂದಿನ ಪ್ರಚಾರ ತಗೊಂಡಿಲ್ಲ, ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಇವತ್ತು ಕೊಡಲ್ಲ. ಆದರೆ ಈ ಹಿಂಸಾತ್ಮಕ ದೃಶ್ಯಗಳನ್ನೆಲ್ಲ ನಾವು ನೋಡಿದ್ವಲ್ಲ, ಅದರ ಹಿಂದೆ ನಿಂತವರು ಬಹುಶಃ ಮುಂದೆ ಬರ್ಬೋದು. ಅವರು ಹಿಂದೆ ಮುಂದೆ ನೋಡೋದಿಲ್ಲ, ಅದಕ್ಕೆ ಅವ್ರ ಕ್ರೆಡಿಟ್ನ ತೆಗೆದುಕೊಳ್ಳುವಂಥ ಪ್ರಯತ್ನಗಳನ್ನ ಮಾಡ್ತಾರೆ ಪಾಟೀಲ್ರೆ. ಆದರೆ ನಿಜವಾದ ಹೋರಾಟಗಾರರು ಇರ್ತಾರಲ್ಲ, ಸಾತ್ವಿಕ ಸಿಟ್ಟು, ಅದು ಯಾವತ್ತೂ ಮುಂದೆ ಒಂದು ಕ್ಲೈಮ್ ಮಾಡೋದಿಲ್ಲ ಪಾಟೀಲ್ರೆ. ಫೈನ್, 3ನೇ ಸ್ಟೋರಿಗೆ ಹೋಗೋಣ ಹಂಗಿದ್ರೆ.